ಮಾಯನ್ ಮನೆಯವರಿಗೆ ನನ್ನ ಮುಖ ಹೇಗೆ ತೋರಿಸ್ಬೇಕಾಗಿತ್ತು? ದೇವ್ರ ದೊಡ್ಡವನು, ಅವಳನ್ನ ಕಾಪಾಡ್ದ. ದೇವ್ರು ಕಾಪಾಡ್ಲಿಲ್ಲ ಅತ್ತೆ, ನನ್ನನ್ನು ಕಾಪಾಡಿದ್ದು ಮುತ್ತು ಮಾವ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಮಾಯಾ, ನೀನೀಗ ಆಡ್ತಿದ್ಯಲ್ಲ ಹಾಡು, ಇದನ್ನ ಚಿತ್ರಾನು ಆಡ್ತಾ ಇದ್ಲು. ಈ ಹಾಡಂದ್ರೆ ನಂಗೆ ತುಂಬಾ ಇಷ್ಟ ಮಾಯಾ. ನನಗೂ ತುಂಬಾ ಇಷ್ಟ ಮಾವ. ಅದು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಡ್ತಿದ್ದೆ. ನೀನು ಹಾಡಿದ್ರಿಂದ ನನಗೇನೇನೋ ನೆನಪಾಗೋಯ್ತು. 4 ಗೋಡೆ ಮಧ್ಯೆ ಇದ್ದ ಹಾಡು ಈ ಮನೆ ತುಂಬ ಕೇಳಿದಾಗ ನನಗೆ ಚಿತ್ರನೇ ನೆನಪಾಗ್ಬಿಟ್ಲು. ಸಾರಿ ಮಾವ, ಗೊತ್ತಿಲ್ಲದೆ ಹಾಡ್ಬಿಟ್ಟೆ, ಬೇಜಾರಾಯ್ತಾ? ನನ್ನಿಂದ ಚಿತ್ರಕ್ಕ ನೆನಪಾದ್ರು ಅನ್ಸುತ್ತೆ. ಸಾರಿ ಮಾವ, ಕ್ಷಮಿಸ್ಬಿಡಿ. ಹಾಗೆಲ್ಲ ಏನಿಲ್ಲ ಮಾಯಾ, ಚಿತ್ರನ ಮರ್ತಿದ್ರೆ ಅಲ್ವಾ ನೆನ್ಪು ಮಾಡ್ಕೊಳಕ್ಕೆ. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಏನಂತ ಹೇಳಿದ್ರಿ? ನಾನು ಭಿಕ್ಷುಕಿ ತರ ಕಾಣ್ತಾ ಇದೀನಿ ಅಂತ ಅಲ್ವಾ? ಇವಾಗ ನೋಡಿ, ಮುತ್ತು ಮಾಮನೇ ನಾನ್ ಹಾಡೋದನ್ನ ಕೇಳಿ ಎಮೋಷನಲ್ ಆಗಿ ನನ್ನ ಮುಂದೆನೆ ಬಂದು ಕಣ್ಣೀರ್ ಹಾಕೊಂಡು ನಿಂತ್ಕೊಂಡ್ರು. ನನ್ನ ಮುಂದೆನೆ ಯಾರನ್ನೆಲ್ಲಿ ಹೊಡಿಬೇಕು, ಎಲ್ಲಿ ಸೋಲಿಸ್ಬೇಕು, ಎಲ್ಲಿ ಅಂಕೆ ಹಾಕಬೇಕು, ಎಲ್ಲಿ ಅಂಕೆ ಮೀರ್ಬೇಕು ಅಂತ ಈ ಮಾಯಾಗೆ ಚೆನ್ನಾಗಿ ಗೊತ್ತಿದೆ. ಈ ಮನೆಗೆ ಹೀಗೆ ಎಂಟ್ರಿ ಕೊಡ್ಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿ ಮುತ್ತು ಮಾವನ್ ಶರ್ಟ್ ಹಾಕೊಂಡೆ ಅವ್ರ ಜೊತೆನೆ ಈ ಮನೆ ಒಳಗೆ ಕಾಲಿಟ್ಟೆ. ಹೇಗೆ ಅಂದ್ರೆ ರೋಡಲ್ಲಾಗಿ ಜಗಳ ಇಲ್ಲ? ಹುಡುಗರೆಲ್ಲ ನನ್ನ ಕಡೆಯವರೇ. ಮಾವ ಬರೋ ಟೈಮ್ ನೋಡ್ಕೊಂಡು ದುಡ್ಡು ಕೊಟ್ಟು ನಾನೇ ಡ್ರಾಮಾ ಮಾಡಿಸಿದ್ದು. ಒಂದ್ ವೇಳೆ ನಾನೇ ಮಾವನ್ ಕಾಪಾಡಿದ್ರೆ ಒಂದೇ ಒಂದು ಥ್ಯಾಂಕ್ಸ್ ಹೇಳಿ ಸುಮ್ಮನಾಗಿದ್ರು. ಆದ್ರೆ ಹೀಗೆ ಜೊತೆಗೆ ನನ್ನ ಮನೆ ಕರ್ಕೊಂಡ್ ಬರ್ತಿದ್ರ? ನೋ ವೇ. ಯಾವಾಗ ಅನುಕಂಪ ಗಿಟ್ಟಿಸ್ಕೋಬೇಕು, ಯಾವಾಗ ಅನುರಾಗ ಬರೋಂಗ್ ಮಾಡ್ಕೋಬೇಕು, ಇದೆಲ್ಲ ಗೊತ್ತಿರೋರಿಗೆ ಮಾತ್ರ ಯಜಮಾನಿ ಆಗೋಕ್ ಸಾಧ್ಯ. ನೀನ್ ಕಿಲಾಡಿ ಅಂತ ಗೊತ್ತಿತ್ತು, ಮಹಾನ್ ಕಿಲಾಡಿ ಅಂತ ಗೊತ್ತಿರಲಿಲ್ಲ. ನಾವು ಇದೇ ಮನೇಲಿ ಇದ್ಕೊಂಡು ಚಿತ್ರ ಹಾಡೋ ಹಾಡು ಇದೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ನಿನಗೆ ಹೇಗೆ ಗೊತ್ತಾಯ್ತು? ಹೇಳಿದ್ನಲ್ಲ ಅತ್ತೆ, ನಾನೊಂದ್ ಕೆಲ್ಸಕ್ಕೆ ಕೈ ಇಡ್ತೀನಂದ್ರೆ ಅದ್ರ ಇತಿಹಾಸ ತಿಳ್ಕೊಳ್ದೆ ಮುಂದುವರಿಯೋಳಲ್ಲ ಈ ಮಾಯಾ. ಇದೊಂಥರ ಬೇಟೆಗೆ ಹೋದ ಹಾಗೆ, ಇಲಿನ ಮುಂದೆ ಬಿಟ್ಟು ಸರಿಯಾದ ಸಮಯ ನೋಡಿ ಹುಲಿನ ಹಿಡಿಬೇಕು. ಹಿಡಿಯೋ ಹಿಡಿತ ಹೇಗಿರ್ಬೇಕು ಅಂದ್ರೆ ಒಂದೇ ಏಟಿಗೆ ಪ್ರಾಣ ಹೋಗೋ ತರ ಇರಬೇಕು. ಈ ಪರಾಕ್ರಮಿ ರಾಣಿಗೆ ಸಿಕ್ಕಿರೋ ಬುದ್ಧಿವಂತ ಮಂತ್ರಿ ಕಣೆ ನೀನು. ನನ್ನನ್ನು ಗೆಲ್ಸೋದು ಖಂಡಿತ. ಎಲ್ಲ ಇವಳ ಬಂದಿದ್ ಒಂದೇ ದಿನದಲ್ಲಿ ಎಲ್ರಿಗೂ ಮೋಡಿ ಮಾಡ್ಬಿಟ್ಲು. ನಮ್ಮ ಅಕ್ಕನ್ನೇ ಮೀರ್ಸೋ ದೊಡ್ಡ ಕಾಯೋಳು. ಮೂಗ್ದಾರ ಹಾಕಂಗಿದ್ರೆ ಮೊದಲು ಇವಳಿಗೆ ಹಾಕಬೇಕು. ಬಾಳೆಲ್ಲ ನಿನಗೆ ಧಾರೇನ ಎರೆದೆ, ಈ ಜೀವ ನಿನಗೆ ಮುಡಿಪಾಗಿದೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ
ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಕಂಡಲ್ಲಿರೋ ಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಕಾಣೋಂತು ಭೂಮಿಲಿರೋ ಮೊಕ್ಕೆಲ್ಲವೂ ಹೂವಾಯಿತು. ಮಾವ ಮಾವ ಮತ್ತು ಮಾವ ಮಾವ ಏನಾಯ್ತು ಕೈಗೆ? ಹೇಗಾಯ್ತು ಈ ಗಾಯ? ಗಾಯನ ನೀನು ಹೇಳಿದ್ಮೇಲೆ ನೋಡ್ಕೋತಿರೋದು ಬೆಳ್ಳಿ. ಅದು ರಸ್ತೆಯಲ್ಲಿ ಬರ್ತಾ ಒಂದು ಸಣ್ಣ ಗಲಾಟೆ ಆಯಿತು, ಅದರಲ್ಲೇನೋ ಆಗಿರಬೇಕು. ಏನ್ ಮಾವ ನೀವು ಸಣ್ಣ ಗಾಯ ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಟ್ರಿ, ಅವ್ರನ್ನ ಯಾಕೆ ಸುಮ್ನೆ ಬಿಟ್ರಿ? ನಮ್ಮ ಮಾವನ್ ಮೇಲೆ ಕೈ ಮಾಡ್ದವನ್ಗೆ ಹಾವು ಕಡಿಲಿ, ವೀರಪ್ಪ ಅವ್ನ್ ಕಣ್ ಕಿತ್ಕೋ, ಮುನೇಶ್ವರ ಅವ್ನ್ ಕಾಲ್ ಮುರಿ, ಚಾಮುಂಡಮ್ಮ ಅವನಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡ್ ಹೋಗ್ಲಿ. ನಮ್ಮ ಮಾವನ್ ಮೇಲೆ ಕೈ ಮಾಡ್ದವ್ರು ಇನ್ನೊಂದ್ಸರಿ ಈ ಭೂಮಿ ಮೇಲೆ ಕಾಣಿಸ್ಬಾರ್ದು. ದೇವ್ರೆ ನೀನೇ ನಮ್ಮ ಮಾವನ್ ಕಾಪಾಡ್ಬೇಕಪ್ಪ. ಅಮ್ಮ ತಾಯಿ, ನೀನ್ ಹಾಕೋ ಶಾಪ ಕೇಳಿದ್ರೆ ನನಗೆ ಭಯ ಆಗುತ್ತೆ. ಸಣ್ಣ ಗಾಯ ಅಷ್ಟೇ, ಏನು ಆಗಲ್ಲ, ಸುಮ್ಮನೆ ಇರು. ಓ ಸಣ್ಣ ಗಾಯ ಅಂತೆ, ಸಣ್ಣ ಗಾಯ ಹೀಗೆ ಬಿಟ್ರೆ ದೊಡ್ಡದಾಗತ್ತೆ. ನೀವ್ ಸುಮ್ನಿರಿ ಮಾವ, ನಾನ್ ಬರ್ತೀನಿ ರೀ. ಕೊಡಿ ಮಾವ ಕೈ. ಮಾವ ನೋವಾಗ್ತಿದ್ಯಾ? ನೀವೇನು ಹೆದರ್ಕೋಬೇಡಿ, ಅರ್ಶಿನ ಪುಡಿ ಹಾಕಿದ್ದೀನಲ್ಲ ಎಲ್ಲ ಸರಿ ಹೋಗುತ್ತೆ. ನಿಮ್ಗದ್ ಯಾರು ಕೈಗೆ ಹೊಡೆದ್ರು? ಇರಿ ಮಾವ, ನಾನೋಗಿ ಬಿಸಿ ನೀರು ತರ್ತೀನಿ. ಹಾಯ್ ಮಾಯಕ, ನೀವ್ಯಾವಾಗ ಬಂದ್ರಿ? ಗಾಯ ನೋಡಿದ ಗಾಬರಿಲಿ ನಾನ್ ನಿಮ್ಮನ್ ಗಮನಿಸ್ಲೇ ಇಲ್ಲ. ಹೇಗಿದ್ದೀರಾ ಮಾಯಕ್ಕ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಬೆಳ್ಳಿ, ನೀನ್ ಹೇಗಿದೀಯಾ? ಮುತ್ತು ಮಾವಂಗ್ ಗಾಯ ಆಗಿದೆ ಅಲ್ವಾ, ಇನ್ ನಾನು ಹೇಗ್ ಚೆನ್ನಾಗಿರ್ಲಿ? ಇರಿ ಮಾವ, ಬಿಸಿನೀರ್ ತರ್ತೀನಿ. ಸರಿ ಆಯ್ತು. ಅತ್ತೆ, ಫಸ್ಟ್ ಏಡ್ ಬಾಕ್ಸ್ ಇದೆಯಾ? ಶಶಿ, ಏನ್ ನೋಡು. ಸರಿಕ್ಕ. ಮಾವ, ಒಳಗ್ ಬರ್ಬೋದಾ? ಏನ್ ಮಾಯಾ, ಕೇಳ್ಕೊಂಡು ಒಳಗ್ ಬರೋಕಿದೇನು ಆಫೀಸಾ ಅಥವಾ ನೀನೇನು ಹೊರಗ್ ನೋಡ? ಬಾ. ಆಕ್ಚುಲಿ ಮಾವ, ನಿಮ್ ಗಾಯಕ್ಕೆ ನಾನೇ ಟ್ರೀಟ್ಮೆಂಟ್ ಮಾಡ್ಬೇಕಾಗಿತ್ತು, ಬಟ್ ನನ್ಗೆ ಆ ಶಾಕ್ ಅಲ್ಲಿ ಅದನ್ನ ಗಮನಿಸ್ಲೇ ಇಲ್ಲ. ಐ ಆಮ್ ಸಾರಿ ಮಾವ. ಏ ಪರವಾಗಿಲ್ಲ ಬಿಡು. ಸದ್ಯ ಬೆಳ್ಳಿ ನೋಡಿ ಬಟ್ಟೆ ಕಟ್ಟಿದ್ಲಲ್ಲ ಬಿಡಿ. ಅವಳು ಬಿಡು, ನನಗೊಂಚೂರು ನೋವಾದ್ರೂ ಸಹಿಸಲ್ಲ. ಒಳ್ಳೆ ಹುಡುಗಿ, ಅದಕ್ಕೆ ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಹೌದು, ಒಳ್ಳೆ ಹುಡುಗಿ, ನನಗೂ ಅವಳಂದ್ರೆ ತುಂಬಾ ಇಷ್ಟ. ಬೆಳ್ಳಿ ಅಂದ್ರೆ ಇಷ್ಟ ಇಲ್ದಿರೋರು ಈ ಜಗತ್ನಲ್ಲೇ ಇಲ್ಲ. ಒಂಥರ ಮಗು ಮನ್ಸು ಅವಳ್ದು. ಹಾಗಂತ ಅವಳು ಹಚ್ಚದನ್ನೆಲ್ಲ ಗಾಯ ಹಚ್ಕೊಳಕ್ಕಾಗತ್ತಾ? ಐ ಮೀನ್, ಅದ್ರಲ್ಲಿ ಏನಾದ್ರೂ ಕೆಮಿಕಲ್ಸ್ ಇದ್ರೆ ಅದರಿಂದ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ನಂಗೆ ಭಯ ಮಾವ. ಪಾಪ ಬೆಳ್ಳಿಗೆ ಬೇಜಾರಾಗಬಾರ್ದು ಅಂತ ನಾನೇನು ಹೇಳಲಿಲ್ಲ ಮಾವ. ಇದನ್ನ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗತ್ತೆ. ನಾನು ಹಚ್ಲಾ? ಅಯ್ಯೋ, ನಿನ್ಗೆ ಯಾಕೆ ತೊಂದ್ರೆ? ಅಲ್ಲಿ ಇಟ್ಬಿಟ್ಟು ಹೋಗು, ಬೆಳ್ಳಿ ಬಂದ್ಮೇಲೆ ಹಚ್ಚಿಸ್ಕೋತೀನಿ. ನೀವ್ ತಗೊಂಡಿರೋ ರಿಸ್ಕ್ ಮುಂದೆ ಇದೇನ್ ಮಾವ? ನೀವ್ ಬೇಡ ಅಂದ್ರೆ ನಾನು ಬಿಟ್ಬಿಡ್ತೀನಾ? ಅದು ಸರಿನೇ, ನೀನ್ ಬೆಳ್ಳಿ ನಂಬರ್ 2. ನೀನ್ ಇವತ್ತು ಬಿಡೋ ಕಾಣಲ್ಲ. ಸರಿ ಬಾ, ಹಚ್ಚು.
ನಾನು ಎರಡನೇ ಅವಳೆ, ಐ ಅಗ್ರಿ. ಆದ್ರೆ ಖಂಡಿತ ಅವಳು ಮಾಡಿದ ತಪ್ಪನ್ನ ನಾನು ಮಾಡಲ್ಲ. ಪಾಪ ಅವಳು ಹಳ್ಳಿ ಹುಡುಗಿ ಮಾಯಾ, ಅವಳಿಗೇನು ಗೊತ್ತಾಗಲ್ಲ. ಮಾವ, ಇದನ್ನ ಹಚ್ಚಿದ್ರೆ ನಿಮ್ಗೆ ಉರಿಯುತ್ತೆ. ಒಂದ್ ಕೆಲ್ಸ ಮಾಡಿ, ನಿಮ್ಗೆ ಯಾರು ಇಷ್ಟನೋ ಅವ್ರನ್ನ ನೆನೆಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಏನ್ ಇಷ್ಟನೋ ಅದನ್ನ ನೋಡ್ತಾ ಕೂತ್ಕೊಳ್ಳಿ. ಅವಾಗ ನಿಮ್ಗೆ ನೋವು ಗೊತ್ತಾಗಲ್ಲ. ಎಳೆ ಮಕ್ಕಳಿಗೆ ಡಾಕ್ಟರ್ ಇಂಜೆಕ್ಷನ್ ಕೊಡುವಾಗ ಯಾಮಾರಿಸ್ತಾರಲ್ಲ, ಹಾಗೆ ಹೇಳ್ತಿದ್ಯಲ್ಲ ನನಗೆ. ಸರಿ, ನನಗೇನು ಇಷ್ಟನೋ ಅದನ್ನೇ ನೋಡ್ತೀನಿ, ನೀನು ಹಚ್ಚು. ಮಾವ, ನೋವಾಗ್ತಿಲ್ಲ ತಾನೆ? ಮಾವ, ನೋವಾಗ್ತಿಲ್ಲ ತಾನೆ? ಇಷ್ಟ ಇರೋದನ್ನ ನೋಡಿದ್ರೆ ನೋವು ಗೊತ್ತಾಗಲ್ಲ ಅಂತ ನೀನೇ ಹೇಳಿದ್ಯಲ್ಲ. ಮಾವ, ತುಂಬಾ ಥ್ಯಾಂಕ್ಸ್. ನೀವಲ್ಲಿ ಇರ್ಲಿಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಭಯ ಅಂತೆ ಭಯ, ನೀನು ಅವ್ರಿಗೆ ಆವಾಜ್ ಹಾಕಿದ್ ನೋಡಿದ್ರೆ ನನಗೆ ಭಯ ಆಗ್ತಿತ್ತು. ಮತ್ತೆ ತಪ್ಪು ಮಾಡಿದ್ದು ಅವರು, ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನಿನ್ನ ಹತ್ರ ಇನ್ಮೇಲೆ ಮಾತಾಡ್ಬೇಕಾರೆ ಹುಷಾರಾಗಿರ್ಬೇಕಪ್ಪ. ಅತ್ತೆ ಹೇಳ್ತಿದ್ರು ನೀವ್ ಜಾಸ್ತಿ ಮಾತಾಡಲ್ಲ ಅಂತ, ಆದ್ರೆ ನೀವ್ ನೋಡಿ ಎಷ್ಟು ಜಾಲಿಯಾಗಿ ಮಾತಾಡ್ತಿದ್ದೀರಾ. ನೀವ್ ಫೈಟ್ ಮಾಡಿದ್ ನೆನೆಸ್ಕೊಂಡ್ರೆ ಮೈ ಎಲ್ಲ ಜುಮ್ ಅನ್ಸುತ್ತೆ. ಹೀರೋ ಮಾವ, ಹೀರೋ ರೇಂಜಿಗೆ ಫೈಟ್ ಮಾಡಿದೀರಾ ನೀವು. ಮಾವ, ನಿಮ್ ಮಸಲ್ಸ್ ನೋಡಿ ಹೇಗಿದೆ, ಯು ಆರ್ ಸೋ ಫಿಟ್. ಮಾವ, ಬಿಸಿನೀರ್ ತಂದಿದ್ದೀನಿ, ಶಾಖ ಕೊಡ್ಲಾ? ಅದೆಲ್ಲ ಏನ್ ಬೇಡ, ಮಾಯಾ ಬ್ಯಾಂಡೇಜ್ ಹಾಕಿದಾಳೆ, ಆಮೇಲೆ ನೋಡೋಣ. ಅಪ್ಪ ಎಲ್ಲ ಹೇಗಿದ್ದಾರೆ? ಅಪ್ಪ ತುಂಬಾ ಬಿಸಿ ಮಾವ, ಯಾವಾಗಾದ್ರೂ ಒಂದ್ಸಲಿ ಮನೆಗ್ ಬಂದು ಹೋಗ್ತಾರೆ. ಮಾವ, ಹಾಗಿದ್ರೆ ನಾನು ಹೊರಡ್ಲಾ? ಹಾ ಸರಿ, ಹೋಗು. ಅಟ್ಲೀಸ್ಟ್ ಅಮ್ಮ ತಂಗಿನಾದ್ರೂ ಕರ್ಕೊಬರ್ಬೋದಿತ್ತು. ಹೇಳಿದ್ನಲ್ಲ ಮಾವ, ನಾನು ಪ್ರಾಜೆಕ್ಟ್ ವರ್ಕ್ ಮೇಲೆ ಬಂದಿದ್ದೀನಿ. ಅವರೆಲ್ಲ ಬಂದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗತ್ತೆ. ಏನ್ ಪ್ರಾಜೆಕ್ಟೋ ಏನೋ, ನೋಡಿದ್ನಲ್ಲ ರೋಡಲ್ಲಿ ನಿನ್ ರೌಡಿಸಮ್ನ. ಹೋಗಿ ಮಾವ. ನೋಡಿದ್ಯಾ ಶಶಿ, ಮಾಯನ್ ಮಾಯ ಹೇಗಿದೆ ಅಂತ? ನೋಡ್ದೆ, ಏನು ಅನ್ಕೊಂಡಿದ್ದೆ ಅವಳನ್ನ. ಬಂದು ಒಂದೇ ದಿನದಲ್ಲಿ ಮುತ್ತನ್ ಮೋಡಿ ಮಾಡಿ ಬೆಳ್ಳಿ ನಮ್ಮ ಮನೆಯಿಂದನೇ ಓಡಿಸ್ಬಿಟ್ಲು. ಇನ್ನೇನು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಗೊತ್ತಾಯ್ತು, ಹೊರಟ್ಲು. ಕ್ರಿಮಿನಲ್ ಬುದ್ಧಿ ಓಡಿಸೋದ್ರಲ್ಲಿ ನಮ್ಮ ವಂಶದವರೇ ಎತ್ತಿದ ಕೈ. ಆ ಬೆಳ್ಳಿಗೆಲ್ಲಿ ಬರ್ಬೇಕದೆಲ್ಲ. ಇನ್ನು ಮುಂದೆ ಅವಳ ಆಟ ಏನೂ ನಡೆಯೋದಿಲ್ಲ ಬಿಡು. ಬಿಸಿನೀರ್ ತಂದಿದ್ದೀನಿ, ಶಾಖ ಕೊಡ್ಲಾ? ಅದೆಲ್ಲ ಏನ್ ಬೇಡ, ಮಾಯಾ ಬ್ಯಾಂಡೇಜ್ ಹಾಕಿದಾಳೆ, ಆಮೇಲೆ ನೋಡೋಣ. ಹಾಗಿದ್ರೆ ನಾನು ಹೊರಡ್ಲಾ? ಹಾ ಸರಿ, ಹೋಗು. ಬೆಳ್ಳಿ, ಎಲ್ಗೋಗಿದ್ದೆಮ್ಮ? ಈಗ ತಾನೇ ಅತ್ತೆ ಮನೆಯಿಂದ ಬರ್ತಿದ್ದೀನಕ್ಕ. ನೀ ನೋಡಿದ್ರೆ ಯಾವಾಗ್ಲೂ ಮುತ್ತು ಮಾವ ಅಂತ ಹಿಂದಿಂದೆ ಓಡ್ತಿರ್ತೀಯ. ಅವ್ರು ನೋಡಿದ್ರೆ ಆ ಮಾಯ ಬಂದಾಗಿಂದ ಅವ್ಳ ಮಗ್ಳಲ್ಲೇ ಇರ್ತಾರಂತೆ. ಹಾಗೇನೂ ಇಲ್ಲ ಅಕ್ಕ, ನೀವ್ ಸುಮ್ನೆ ಏನೇನೋ ಹೇಳ್ಬೇಡಿ. ಇದನ್ನ ನಾನ್ ಮಾತಾಡ್ತಿಲ್ಲ ಕಣೆ, ಊರೇ ಮಾತಾಡ್ತಾರೆ. ಅವಳು ಬಂದಿದ್ದು ಇಡೀ ಮನೆನೇ ಬದಲಾಗೋಯ್ತು.
ಇನ್ ನಿಮ್ ಮುತ್ತು ಮಾವ ಬದ್ಲಾಗ್ದೇ ಇರ್ತಾರಾ? ನಿನ್ನ ನೋಡಿದ್ರೆ ಯಾಕೋ ಬೇಜಾರಾಗುತ್ತಮ್ಮ. ನಿನ್ನೆ ನಿನಗಾಗಿದ್ದ ಅವಮಾನಕ್ಕೆ ನೀನು ಹತ್ಕೊಂಡು ಹೋಗಿದ್ ನೋಡಿ ನನ್ನ ಕರುಳೆ ಕಿತ್ತು ಬಂದಂಗಾಯ್ತು ಕಣೆ. ಹೋಗ್ಲಿ ಬಿಡಿ ಅಕ್ಕ, ನೀವು ನನಗೋಸ್ಕರ ಅಳ್ಬೇಡಿ. ನನ್ನ ಕೈಲಿ ಅದನ್ನ ನೋಡೋಕ್ಕಾಗಲ್ಲ. ನೀನು ಅಳ್ಬೇಡಮ್ಮ, ನನ್ನ ಕೈಲಿ ನೋಡಕ್ಕಾಗಲ್ಲ. ನನಗೋಸ್ಕರ ಅಳ್ತಿಲ್ಲ ಅಕ್ಕ. ನಾನು ಯಾರಾದರೂ ಅಳೋದು ನೋಡಿದ್ರೆ ನನಗೂ ಅಳು ಬರುತ್ತೆ. ನಿನ್ನ ನೋಡಿ ನನಗೂ ಅಳು ಬಂತು. ಅಳ್ಬೇಡಿ ಅಕ್ಕ. ಇಲ್ಲ ಬಿಳಿ, ನಾನು ಅಳ್ತಿಲ್ಲ. ನಾನು ನಿಂಗೋಸ್ಕರ ಏನೋ ತಂದಿದ್ದೀನಿ ನೋಡು. ಹೈ, ಕಣ್ಕಪ್ಪು. ಬೆಳಗ್ಗೆ ತಾನೇ ಅಮ್ಮಂಗೆ ಹೇಳಿದ್ದೆ ಖಾಲಿ ಆಗೋಗಿದೆ, ಹೊಸ ತಂದ್ಕೊಡು ಅಂತ. ಅಷ್ಟ್ರಲ್ಲಿ ನೀವೇ ತಂದ್ಕೊಟ್ಬಿಟ್ರಿ. ಥ್ಯಾಂಕ್ಸ್ ಅಕ್ಕ, ನೀವೆಷ್ಟು ಒಳ್ಳೆಯವರು. ಅಯ್ಯೋ ಪೆದ್ದಿ, ಇದು ಬರೀ ಕಣ್ಕಪ್ಪಲ್ಲ, ಮತ್ತೇನೇನು? ಇದು ವಶೀಕರಣ ಮಾಡ್ಕೊಳಕ್ಕೆ ಅಂತ ಮಂತ್ರಿಸ್ಕೊಂಡ್ ತಂದಿರೋ ಕಣ್ಕಪ್ಪು. ಹಾ, ವಶೀಕರಣನಾ? ಇದನ್ನ ನೀನ್ ಹಚ್ಕೋಬೇಡ, ನಿಮ್ ಮುತ್ತು ಮಾವು ತಗೊಂಡೋಗಿ ಹಚ್ಚು. ಏ ಮುತ್ತು ಮಾವ ಹಚ್ಕೊಳಕ್ ಅವ್ರೇ ನುಡ್ಗಿನ? ಏ ಪೆದ್ದು, ಅವ್ರ ಕಣ್ಣಿಗೆ ಹಚ್ಕೊಳಕ್ ಹೇಳಿಲ್ಲ, ಅವ್ರ ಎದೆಗ್ ಹಚ್ಚಕ್ ಹೇಳಿದ್ದು. ಅವ್ರು ಮಲಗಿದ್ದಾಗ ಮೆಲ್ಲಿಗೆ ಹೋಗಿ ಅವ್ರ ಎದೆಗ್ ಹಚ್ಚು. ಆವಾಗ ನೋಡು, ನೀನ್ ಹಿಂದಿಂದೇನೆ ಓಡ್ ಬರ್ತಾರೆ. ಹಾ, ಎದೆಗ? ಅಂದ್ರೆ ಅವ್ರ ಬರೀ ಮೈಯಲ್ಲಿದ್ದಾಗ ಹಚ್ಬೇಕಾ? ಹೋಗಿ ಅಕ್ಕ, ನಂಗೆ ನಾಚಿಕೆ ಆಗುತ್ತೆ. ಆಹಾಹಾ, ನಾಚ್ಕೊಳ್ಳೋದ್ ನೋಡು. ನಿನಿ ಮುತ್ತು ಮಾವ ಬೇಕೋ ಬೇಡವೋ? ಹಾ, ಬೇಕು. ಮತ್ ಯಾಕೆ ತಡ, ಹೋಗ್ ಹಚ್ಚು. ಹಚ್ಚಿದ್ಮೇಲೆ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿತ್ಕೋ ಅಂದ್ರೆ ನಿತ್ಕೋಬೇಕು. ಹೌದಾ? ಅದೇನೋ ಸರಿ, ಆದ್ರೆ ಇದನ್ನ ಹಚ್ಬೇಕಾದ್ರೆ ಅವ್ರಿಗೆ ಎಚ್ಚರಾಗಿ ಬೈದ್ಬಿಟ್ರೆ? ಇದನ್ನ ಹಚ್ಚಿದ ತಕ್ಷಣ ಇದು ಕೆಲಸ ಶುರು ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಮಾವಿಗೆ ಎಚ್ಚರಿಕೆ ಆದ್ರೂ ಪ್ರೀತಿಯಿಂದ ಬೆಳ್ಳಿ ಯಾಕಿಂಗ್ ಮಾಡ್ದೆ ಅಂತ ಕೇಳ್ದೆ ನಿನ್ ಮೇಲೆ ಕೋಪನೇ ಮಾಡ್ಕೊಳಲ್ಲ. ಅಯ್ಯೋ ಹೌದಾ? ಥ್ಯಾಂಕ್ಸ್ ಅಕ್ಕ, ನನ್ಗೋಸ್ಕರ ನೀವೆಷ್ಟು ಕಷ್ಟಪಟ್ರಿ. ಅದೆಲ್ಲ ಏನು ಇಲ್ಲ ಕಣೆ, ನೀನು ಆ ಮನೆ ಯಜಮಾನಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ದಿಸ್ ಇನ್ ಕಪ್ಪು ಡಬ್ಬ. ಮಾವ ಫುಲ್ ಹ್ಯಾಪಿ ಹ್ಯಾಪಿ. ಅಯ್ಯೋ, ನಿಮಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಸರಿ ಅಕ್ಕ, ನಾ ಹೊರಡ್ತೀನಿ. ಮಾವ ಎದ್ಬಿಡ್ತಾರೆ, ಲೇಟ್ ಆಗೋಯ್ತು. ಪಾಪ ನಮ್ಮ ಮಾವ ಅದೆಷ್ಟು ಸುಸ್ತಾಗಿರ್ತಾರೋ ಏನೋ. ನಿದ್ದೆಲ್ಲ ಎಷ್ಟು ಮುದ್ದ ಕಾಣಿಸ್ತಾರೆ ನಮ್ಮ ಮಾವ. ನಂದೇ ದೃಷ್ಟಿ ತಾಕತ್. ಇದು ವಶೀಕರಣ ಮಾಡ್ಕೊಳಕ್ಕೆ ಅಂತ ಮಂತ್ರಿಸ್ಕೊಂಡ್ ತಂದಿರೋ ಕಣ್ಕಪ್ಪು. ಅವ್ರ ಎದೆಗ್ ಹಚ್ಚು, ಆವಾಗ ನೋಡು, ನೀನ್ ಹಿಂದಿಂದೇನೆ ಓಡ್ ಬರ್ತಾರೆ. ಹೃದಯ ಇರೋದು ಬಲ್ಗಡೆನಾ ಎಡ್ಗಡೆನಾ? ಎಡ್ಗಡೆನೆ ಕರೆಕ್ಟ್. ಎಡ್ಗಡೆಗೆ ಹಚ್ಬೇಕು, ಆಗ್ಲೇ ಮುತ್ತು ಮಾವನ ಹೃದಯ ನನಗ್ ಸೋತೋಗೋದು. ಅಯ್ಯಯ್ಯೋ, ಇವಾಗ ಏನ್ ಮಾಡ್ಲಿ? ಮಾವ ಆ ಕಡೆ ತಿರ್ಕೊಂಡಿದಾರಲ್ಲ. ದೇವ್ರೆ ದೇವ್ರೆ, ಮಾವ ಈ ಕಡೆ ತಿರ್ಕೊಂಡಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್.